ಸಿಂಚನ ಸೂಸೈಡ್ ಬಿಲ್ಡಿಂಗ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದೇ ಜಾಗದಲ್ಲೇ ಇವತ್ತು ಪಾರ್ಟ್ 2 ಮಾಡೋಣ ಅಂತ ಬಂದಿದ್ದೀನಿ. ಅಣ್ಣ ಇದೇ ಅಣ್ಣ ಈ ಕಡೆ ಸೌಂಡ್ ಆಗ್ತಿದೆ. ಸಿಂಚನ ಅವರೇ ನೀವೇನಾ ಅದು? ಓಯ್ ತಮ್ಮ ನಡಿ ನಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಸಿಂಚನ ಸೂಸೈಡ್ ಬಿಲ್ಡಿಂಗ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದೇ ಜಾಗದಲ್ಲೇ ಇವತ್ತು ಪಾರ್ಟ್ 2 ಮಾಡೋಣ ಅಂತ ಬಂದಿದ್ದೀನಿ. ಯಾಕಂದರೆ ಅವ್ರದ್ದು ಪೇಯ್ನ್ ಅನ್ನೋದು ಇದೆಯಲ್ಲ, ಅದನ್ನ ಕರೆಕ್ಟಾಗಿ ನಾವು ತಿಳ್ಕೊಳ್ಬೇಕು. ಅವಾಗ ತಿಳ್ಕೊಂಡ್ರೆ ಅವ್ರಿಗೂ ಒಂದು ನಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಆದರೆ ಒಂದು ಆತ್ಮಶಾಂತಿ ಅನ್ನೋದು ಆಗ್ತವೆ. ನೋಡೋಣ, ಇವತ್ತು ಅದಕ್ಕೆ ಕಮ್ಯುನಿಕೇಟ್ ಮಾಡಬೇಕಂತಲೇ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಡೌಸಿಂಗ್ ರಾಡ್ನ ಆರ್ಡ್ರ್ ಮಾಡಿದ್ದೀನಿ, ಅದೂ ಯಾಕೋ ತುಂಬ ಡಿಲೇ ಆಗ್ತಿದೆ ಬರೋದು. ಇವತ್ತು ಮಾತಲ್ಲೇ ಕಮ್ಯುನಿಕೇಟ್ ಮಾಡೋಣ ಅಂತಲೇ ಬಂದಿದ್ದೀನಿ. ನೋಡೋಣ ಮುಂದೆ ಏನೇನು ಆಗ್ತಾವೆ ಅನ್ನೋದು. ಯಾಕಂದರೆ ಅವತ್ತು ಒಬ್ಬನೇ ಬಂದಿದ್ದರಿಂದ ತುಂಬ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಅದಕ್ಕೇ ಏನು ಮಾಡೋದು ಅನ್ನೋದು ಗೊತ್ತಿಲ್ಲದಂಗೆ ಇವತ್ತು ಇವನು ನನ್ನ ತಮ್ಮನೂ ಪಾಪ ಹುಷಾರಿಲ್ದಂಗೆ 2 ದಿವಸ ಮಲಗಿಬಿಟ್ಟಿದ್ದಾನೆ. ಅದಕ್ಕೇ ಇವತ್ತು ಹೆಂಗೋ ಅವನಿಗೂ ಸ್ವಲ್ಪ ಒತ್ತಾಯ ಮಾಡಿ ಕರ್ಕೊಂಡು ಬಂದೆ. ಬಾರೋ ಇರಲಿ ನನ್ನ ಜೊತೆಲಿ ಅವತ್ತು ಆ ಜಾಗದಲ್ಲಿ ಆ ಥರ ಇನ್ಸಿಡೆಂಟ್ ಆಗಿದ್ದಾವೆ, ಇಬ್ಬರು ಹೋಗಿ ಮಾಡೋಣ ಅಂತಲೇ ಹೇಳಿದೆ. ಏನು ಮಾಡೋದು ನೋಡೋಣ ಮುಂದೆ ಏನೇನು ಆಗ್ತಾವೆ ಅನ್ನೋದನ್ನ. ನನ್ನ ತಮ್ಮನೂ ಬಂದೇನೆ, ಅವನಿಗೂ ಇಂಟರ್ವ್ಯೂ ಮಾಡಿಕೊಡ್ತೀನಿ. ಬರ. ಹಾಯ್ ಫ್ರೆಂಡ್ಸ್, ನಾನು ಅವತ್ತೊಂದು ವೀಡಿಯೋದಲ್ಲಿ ಬಂದಿದ್ದೆ. ಸೂರ್ಯಣ್ಣನ ಜೊತೆ ಕಮೆಂಟ್ ಹಾಕಿದೆ, ನಾನು ಬರ್ತೀನಿ ಅಣ್ಣ ಅಂತ. ಅವತ್ತೊಂದು ದಿವಸ ಕರ್ಕೊಂಡೋಗಿತ್ತು. ಅವತ್ತು ಕರ್ಕೊಂಡೋಗಿ ತುಂಬ ಇನ್ಸಿಡೆಂಟ್ ನೋಡಿದ್ರಿ ನೀವೇ, ತುಂಬ ಬಿದ್ದಿದ್ದೆ. ಆದರೂ ಹುಷಾರಿಲ್ಲದೆ 3 ಡೇಸ್ 4 ಡೇಸ್ ಆಗಿತ್ತು. ಮಾತಾಡು. ಆಮೇಲೆ ಬಂದಿದ್ವಿ. ಇವಾಗ ಯಾವುದೋ ಸೆಕೆಂಡ್ ಪಾರ್ಟ್ 2 ಸಿಂಚನ ವಿಡಿಯೋ ತೆಗೆಯೋಣ ಅಂತ ಬಂದಿದ್ದೀವಿ. ಮುಂದೆ ಏನಾಗುತ್ತೋ ನೋಡೋಣ ಗಾಯ್ಸ್. ಹಿಡ್ಕೊ. ಸರಿ ಫ್ರೆಂಡ್ಸ್, ಇನ್ನು ಮುಂದೆ ಏನಾಗೋದನ್ನು ನೋಡೋಣ. ಏನು ಅನ್ನಿಸ್ತಿದ್ಯಾ ನಿನಗೆ? ತುಂಬ ಭಯ ಅನಿಸ್ತಿದೆ ಅಣ್ಣ. ಅವತ್ತು ವಿಡಿಯೋ ನೋಡಿದ್ದಲ್ಲ, ಏನು ಅನ್ನಿಸ್ತಿದೆ ನಿನಗೆ? ಯಾರು ತುಂಬ ಕಷ್ಟದಿಂದ ಮಾಡ್ತಿದ್ದೆ ಅಣ್ಣ, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಏನು ಮಾಡೋದು, ಅವತ್ತು ಒಬ್ಬನೇ ಬಂದ, ಅವತ್ತಿಂದ ತುಂಬ ಕಡೆ ಪ್ರಾಬ್ಲಮ್ ಅನ್ನೋದು ಆಗ್ಬಿಡ್ತು. ಅದಕ್ಕೆ ಇವತ್ತು ನಿನ್ನ ಜೊತೆ ಬರ್ತೀನಿ ಅಂತ ಬಂದಿದ್ದೀನಿ ಅಣ್ಣ, ನಿನಗೆ ಸಪೋರ್ಟ್ ಆಗಿರೋಕ್ಕೆ. ಸರಿ, ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅವತ್ತು ಇದೇ ಜಾಗದಲ್ಲಿ ಹೆಂಗೆ ಪರದಾಡಿದ್ದು. ಸೌಂಡ್ ಕೇಳಿಸ್ತು. ನಾನು ಹೇಳೋದು ನಿನಗೊಂದೇ, ಎದುರು ಬೇಡ. ಈ ಜಾಗದಲ್ಲಿ ಈ ಥರ ಸೌಂಡ್ ಅನ್ನೋದು ಆಗುತ್ತೆ ಹೆವಿಯಾಗಿ. ಇನ್ನೊಂದು ಸಲ ಕೇಳಿಸ್ತಿದೆ ಅಣ್ಣ, ಭಯ ಆಗ್ತಿದೆ ಅಣ್ಣ. ಸಿಂಚನ ಅವರೇ ನೀವೇನಾ? ಓ ಅಣ್ಣ ಸಲ್ಯ, ನಾನು ಹೇಳಿಲ್ಲ ನೀನು ಕ್ಲೀನಾಗಿ. ಜಾಸ್ತಿ ಆಗ್ತಿದೆ ಸೌಂಡು. ನಿಮಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ, ನಿಮ್ಮ ಹತ್ರ ಮಾತಾಡೋಕ್ಕಂತಾನೆ ಬಂದಿದ್ದೀನಿ ನಾನು. ನೀವು ಎದುರಿಸೋದು ಅನ್ನೋದು ಬೇಡ. ಯಾಕಂದರೆ ನಾನು ನಿಮ್ಮ ಜೊತೆಲಿ ಆಲ್ರೆಡಿ ಒಂದು ವಿಡಿಯೋ ಆಗಿದೆ, ನಿಮ್ಮ ಜೊತೆಲಿ ನಾನು ಮಾತಾಡಿದ್ದೀನಿ. ಇವಾಗ ನಾವು ನಿಮ್ಮ ವಾಯ್ಸ್ ಕೇಳಿದಾಗಲೂ ನನಗೇನು ಭಯ ಆಗ್ತಿಲ್ಲ ಈಗ. ಸರಿ ಆಯಿತು. ನಾನಿವತ್ತು ಬಂದು ನಿಮ್ಮ ಹತ್ರ ಮಾತಾಡ್ಬೇಕಂತಲೇ ಬಂದಿರೋದು. ನಿಮ್ಮ ಹತ್ರ ಏನೇನು ಪ್ರಾಬ್ಲಮ್ ಆಗಿದೆಯೋ ಅದೆಲ್ಲ ನಾನು ಕೇಳಿ ತಿಳ್ಕೊಳಕ್ಕೆ ಬಂದಿದ್ದೀನಿ ಅಣ್ಣ. ಫುಲ್ ಸೌಂಡ್ ಆಗ್ತಿದೆ ಅಣ್ಣ. ಸರಿ ಅಳ್ಬೇಡ್ರಿ. ನನಗೆ ಆದ್ರೂ ಒಂದು ಕಡೆ ಭಯನೇ. ನೀವು ಅಳ್ದಷ್ಟು ನನಗೆ ಭಯ ಆಗತ್ತೆ. ಸರಿ ಬಾ, ಒಳಗೋಣ. ನಾನು ಬರ್ತಿದ್ದೀನಿ ಅಣ್ಣ. ನನ್ನ ಭಯ ಆಗ್ತಿದೆ ಅಣ್ಣ ನನಗೆ. ಎದುರು ಬೇಡ, ನಾನು ಹೇಳೋದೇ ಅದೇನೆ, ಎದುರು ಬೇಡ. ಅವರಿಗೆ ತೊಂದರೆ ಆಗಿದೆ ಅಂದಾಗ ಅವ್ರ ಹತ್ರ ನಾವು ಮಾತಾಡಬೇಕು. ಮೇಯ್ನ್ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ನಮ್ಮ ಹತ್ರ ಅವ್ರಿಗೆ ಏನು ಒಂದು ಸಹಾಯ ಆಗುತ್ತೋ ನಾವು ಮಾಡೋಣ. ಆಯ್ತಾ? ನೀ ಎದುರು ಬೇಡ, ಆರಾಮಾಗೆ ಬಾ. ನಮಗೇನು ತೊಂದರೆ ಮಾಡಲ್ಲ ಅಣ್ಣ, ನಮಗೇನು ತೊಂದರೆ ಮಾಡಲ್ಲ. ನಾವು ಹೇಳೋದು ಯಾಕಂದರೆ ಹೋದ ಸರಿ ನಾನು ವೀಡಿಯೋ ಮಾಡಿದಾಗ ನನಗೇನು ತೊಂದರೆ ಮಾಡಿಲ್ಲ, ಅಂದರೆ ಕಾಣಿಸ್ಕೊಂಡಿದ್ದಾರೆ. ಅದಕ್ಕೆ ಈ ಸರಿನೂ ಅವ್ರ ಹತ್ರ ಮಾತಾಡೋಕ್ಕಾದ್ರೂ ಬಂದಿರೋದು ನಾವು. ಆಯಿತಾ?
ಕಡೆ ಹೀಗಿದೆ ಮರಗಳು ಅಪ್ಪ. ಫುಲ್ಲು ಸೌಂಡ್ ಅನ್ಕೋ ಅಪ್ಪ, ನನಗೆ ಫುಲ್ಲು ಭಯ ಅನ್ನೋದು ಭಯ ಇದ್ಬಿಟ್ಟಿದೆ ಫುಲ್ಲು. ಏನು ಮಾಡೋದು, ಧೈರ್ಯವಾಗಿ ಮಾಡ್ತಾ ಇದ್ದೆ. ಬಾ ಕೆಳಗಲ್ಲ ಹುಷಾರಾಗಿ ನೋಡ್ಕೊಂಬ. ನಾನು ನಿಮಗೆ ತೊಂದರೆ ಮಾಡಕ್ ಬಂದಿಲ್ಲ. ಯಾಕೆ ತಿರ್ಗಾ ಈ ಥರ ಮಾಡ್ತಾ ಇದ್ದೀರಾ? ಅಣ್ಣ ಎದುರುಬೇಡ ನೀನು ಎದುರಿದಷ್ಟು ನನಗೂ ಭಯ ಆಗತ್ತೆ ಕಣ. ಎದುರುಬೇಡ. ನೋಡ್ರಿ, ನಿಮಗೆ ತೊಂದರೆ ಮಾಡಕ್ ಬಂದಿಲ್ಲ ನಾನು. ನಿಮಗೆ ನಾನು ಸಹಾಯ ಮಾಡಕ್ಕೆ ಬಂದಿರೋದು, ನನಗೆ ಎದುರಿಸ್ಬೇಡ್ರಿ. ಫುಲ್ ಜಾಸ್ತಿ ಆಗಿದೆ. ಒಳಗೆ ಮುಂದೆ ಹೋಗೋ ಒಂದು ಕಡೆ ಜುಮ್ ಅಂತಿದೆ ಮೈನೆ. ನೀವು ಎದುರಿಸ್ಬೇಡ್ರಿ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನನ್ನ ತಮ್ಮನೂ ಬಂದಿಲ್ಲ, ಅವನು ಎದುರ್ತಿದ್ದಾನೆ. ಬಾ ಇಲ್ಲಿ ಒಳಗೆ ನೋಡೋಣ ಬಾ. ಹುಷಾರು, ಹಿಂದೆನೇ ನೋಡ್ತಾ ಇರೋ. ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಎಲ್ಲ ಕಡೆ. ಭಾವನ ಅಣ್ಣ ತುಂಬ ಭಯ ಆಗ್ತಿದೆ ಅಣ್ಣ. ಎದುರುಬೇಡ, ನಾನು ಹೇಳೋದಿದೆ, ನೀನು ಎದುರುಬೇಡ. ನೀನು ಎದುರುಬೇಕು ಹೋಗ್ಬೇಡ. ಕ್ಯಾಮ್ರಾ ಸ್ವಲ್ಪ ಮೇಲೆ ಇಟ್ಕೊಂಡ್ಬೇಡ. ಸಿಂಚನವರೇ, ನಾನು ನಿಮಗೆ ನನಗೆ ಮಾತೆ ಏನೋ ಬರ್ತಾನೆ. ಸಿಂಚನವರೇ, ನಾನು ನಿಮಗೆ ತೊಂದರೆ ಮಾಡಕ್ಕೆ ಬಂದಿಲ್ಲ. ತುಂಬ ಶಬ್ದ ಜಾಸ್ತಿ ಆಗ್ತಿದೆ ಅಣ್ಣ. ನೀವು ಯಾಕೆ ಹಿಂಗೆ ಎದುರಿಸ್ತಾ ಇದ್ದೀರಾ? ಬಾರ ಮಾತಾಡೋದು, ಬಾರ. ಏನೋ ಕಡೆ ನೋಡ್ತಾರೆ, ಕಡೆ ನೋಡ್ತಾರೆ. ಕಡೆ ಸೌಂಡ್ ಆಗ್ತಿದೆ ಕಣ. ಕೇಳಿಸಿಲ್ಲ ನಿಮಗೆ? ಇಲ್ಲೇನೋ ಸೌಂಡ್. ಹುಷಾರು ಹಿಂದೆನೇ ನೋಡಿ. ಯಾಕೆ ಈ ಥರ ಎದುರಿಸ್ತಾ ಇದ್ದೀರಾ? ಇದೇ ಮನೇಲಿ ಏನೋ ಆಗಿರೋದು ಕಣ. ಇಲ್ಲೇ ಕಣ, ಆಲ್ಮೋಸ್ಟ್ ಇಲ್ಲೇ ನನಗೆ ಸೌಂಡ್ ಏನೋ ಬಂದಂಗೆ ತಲ್ಲೋಣ. ಬಾ ಇಲ್ಲ ನಾ ಫುಲ್ ಏನೋ ಕೂಗ್ತಿದ್ದಾಣ ಹೊರಗಡೆ. ಹೊರಗಡೆ ಸೌಂಡ್ ಆಗ್ತಿದೆ. ಇಲ್ಲೂ ಸೌಂಡ್ ಜಾಸ್ತಿ ಆಗ್ತಿದೆ. ಯಾಕೆ ಎಲ್ಲ ಕಡೆ ಸೌಂಡ್ ಆಗ್ತಿದೆ? ಸಿಂಚನ ಅವರೇ, ನಿಮ್ಗೆ ತೊಂದರೆ ಮಾಡಕ್ಕೆ ಬಂದಿಲ್ಲ ನಾವು. ಅಲ್ಲೂ ಜಾಸ್ತಿ ಸೌಂಡ್. ಬಾ ಹಿಂದೆ ಬಾ. ಸಿಂಚನ ಅವರೇ, ನಿಮ್ಗೆ ತೊಂದರೆ ಮಾಡಕ್ಕೆ ಬಂದಿಲ್ಲ, ಪ್ಲೀಸ್ ಬಾ ಮುಂದೆ ನೋಡೋಣ ಬಾ. ಅಣ್ಣ ನನಗೆ ಫುಲ್ ಭಯ ಆಗ್ತಿದೆ ಅಣ್ಣ. ನೀವು ತೊಂದರೆ ಮಾಡಕ್ ಬಂದಿಲ್ಲ, ಎದುರಿಸ್ಬೇಡ್ರಿ ನಮಗೆ ಜಾಸ್ತಿ. ಯಾಕೆ ಈ ಥರ ಎದುರಿಸ್ತಾ ಇದ್ದೀರಾ? ಅಣ್ಣ ನೋಡ್ಕೊಂಡು ಹೋಗು, ಚೂರು ನೋಡ್ಕೊಂಡು ಹೋಗು ಆ ಕಡೆ ಈ ಕಡೆ. ಅಯ್ಯೋ ಫುಲ್ಲು ಡ್ಯಾಮೇಜ್ ಆಗಿದೆಲ್ಲ ಅಣ್ಣ. ಯಾರು ಇಲ್ಲ, ಸೌಂಡ್ ಆಗ್ತಿಲ್ಲ ಹೊರಗೆ. ಹೊರಗೆ ಫುಲ್ ಸೌಂಡ್ ಆಗ್ತಿದೆ. ಯಾರದು?
ಸಿಂಚನ್ ಅವರೇ ನೀವೇನಾ? ಯಾರೋ ಪಾಸ್ ಆದಂಗೆ ಆಯ್ತಣ್ಣ ನನಗೆ. ಯಾವುದು ಇದು? ನೀನು ಹುಷಾರಣ. ಸಿಂಚನ್ ಅವರೇ ನೀವೇನಾ? ಜಾಸ್ತಿ ಸೌಂಡ್ ಆಗ್ತಿದೆ, ಹೋಗ್ಬಿಡೋಣ. ಏನು ಮಾಡೋದು ಇಲ್ಲಿ ಇವಾಗ? ಅವ್ರು ನ್ಯಾಯ ಕೊಡ್ಸೋಣ ಅಂತ ಬಂದಿದ್ದೀರ. ಅಲ್ಲಿ ನ್ಯಾಯ ಕೊಡ್ಸೋಣ ಅಂತ ಬಂದಿದ್ದೀವಿ, ನಮಗೆ ಹಿಂಗೆ ಜಾಸ್ತಿ ಸೌಂಡ್ ಮಾಡ್ತಿದ್ದಾಳ. ಅವ್ರಿಗೇನೋ ಒಂದು ಪ್ರಾಬ್ಲಮ್ ಆಗಿರ್ಬೇಕು ಕಣ, ಅದಕ್ಕೇನೆ. ಬಾ ಅಲ್ಲಿ ಕೆಳಗೆ ಹೋಗಿ ನೋಡೋಣ. ಸಿಂಚನ್ ಅವ್ರೆ ಅಲ್ಲೇ ಇರ್ತೀರಾ, ನಾನು ಬರ್ತೀನಿ ಕೆಳಗೆ. ಸರಿ ನೀನು ಹೋಗೋಣ ಕೆಳಗೆ, ಬ್ಯಾಕ್ ಸೈಡ್. ಜಾಸ್ತಿ ಸರಿ ಕೆಳಗೆ ಹೋಗಿ ನೋಡೋಣ. ಸಿಂಚನ್ ಅವ್ರೆ ನೀವೇನದು? ಅಳ್ಬೇಡ್ರಿ ಅಳ್ಬೇಡ್ರಿ ಅಣ್ಣ. ಇಲ್ಲಿ ಹಿಂದ್ಗಡೆ ಒಂಚೂರು ನೋಡು, ಏನೋ ಪಾಸ್ ಆದಂಗೆ ಆಯ್ತು ನನಗೆ. ಎಷ್ಟು ಜನ ಇದ್ದಾರೋ ಇಲ್ಲಿ ಗೊತ್ತಿಲ್ಲ, ಹೇಳಿ ನೋಡು. ಇದೇ ಥರ ಕಣ, ಇಲ್ಲಿ ಅಲ್ಲಿ ಮೇಲೆ ಆ ಕಡೆ ಈ ಕಡೆ ಎಲ್ಲ ಕಡೆ ಸೌಂಡು. ನನಗೆ ಫುಲ್ ನನಗೆ ಇನ್ನು ಮತ್ತೊಂದು ಸಲ ಶೀತ ಬರೋಂಗೆ ಜ್ವರ ಬರೋಂಗಿದೆಯಣ್ಣ ನನಗೆ. ಬೇಡಪ್ಪ, ಮನೆ ಮಾತಾಡಿ ಕರ್ಕೊಂಡು ಕೆಳಗೆ ಹೋಗಿ ನೋಡೋಣ. ಅಣ್ಣ ನೀನು ನೋಡ್ಕೊಂಡು ಹೋಗು. ನೋಡ್ತಾರೋ ಅಣ್ಣ, ಇಲ್ಲಿ ರೂಮ್ಸ್ ಎಲ್ಲ ನೋಡು, ಹುಷಾರಾಗಿ ನೋಡ್ಕೊಂಡು ನೀನು ಹೋಗು. ಹಿಂದೆ ನೋಡ್ತಾರೋ. ಬಾಬಾ ಮುಂದೆ ಬಾ, ಬಂದ್ಬಿಡು. ಸಿಂಚನ್ ಅವರೇ ನೀವು ಇಲ್ಲೇ ಇದ್ದೀರಾ? ಫುಲ್ ಸೌಂಡ್ ಆಗ್ತಿದೆ ಅಣ್ಣ. ಇವಾಗ ನಾವು ಹೆಂಗೆ ಹೋಗೋದು? ಅವ್ರು ನ್ಯಾಯ ಕೊಡ್ಸೋಣ ಅಂತ ಬಂದರೆ ನಮಗೆ ಎದುರಿಸ್ತಿದಾರಲ್ಲ. ಈ ಥರ ಅಳ್ತಾನೆ ಮಾಡ್ಕೊಂಡು ಅವತ್ತಿಲ್ಲ. ಅಲ್ಲೇನ ಕಾಣಿಸಿ. ಅಯ್ಯೋ ಅಣ್ಣ, ಫುಲ್ಲು ಭಯ ಆಗ್ತಿದೆ. ಬಾ ನೀನು. ಅಣ್ಣ ಇನ್ನೂ ಜಾಸ್ತಿ ಆಗ್ತಿದೆ ಅಣ್ಣ ಸೌಂಡು. ಸಿಂಚನ್ ಅವರೇ, ನಿಮಗೆ ನಾನು ತೊಂದರೆ ಮಾಡಕ್ಕೆ ಬಂದಿಲ್ಲ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಅಣ್ಣ ಬಾ, ಇಲ್ಲಿ ಇರ್ಬೇಕು ಖಚಿತ ಇತ್ತು. ಮುಂದೆ ಬಾ, ಸೌಂಡ್ ಬರಾಗ್ತಿದೆ ಜಾಸ್ತಿ, ಏನು ಅಂತ ಗೊತ್ತಾಗ್ತಿಲ್ಲ. ಬಾ ಮುಂದೆ ಬಾ. ಏನೋ ಅಣ್ಣ, ಎಲ್ಲ ನಾಯಿ ಹೋಗ್ತೈತೆ ಅಣ್ಣ ಫುಲ್ಲು. ಈ ಕಡೆಯಿಂದ ಸೌಂಡ್ ಆಗ್ತಿದೆ, ಈ ಕಡೆ ಇಲ್ಲಿಂದೆಲ್ಲ ಸೌಂಡ್ ಆಗ್ತಿದೆ ಕಣ. ಅಣ್ಣ ಇಲ್ಲೇ ತಾನು ನಿಂತಿತ್ತು. ಇಲ್ಲೇ ನಿಂತಿದ್ದು, ಇದೇ ಜಾಗದಲ್ಲೇ ನೋಡು, ಇದೇ ಜಾಗದಲ್ಲೇ ನಿಂತಿದ್ದು ತಿರ್ಸ್ತಾ ಇದ್ದಾರೆ ಅವರು. ಅಷ್ಟು ಇವಾಗ ಅಲ್ಲಿ ಅಣ್ಣ, ಇವಾಗ ಇಲ್ಲಿ ತಾನು ಸೌಂಡ್ ಬಂದು ಮತ್ತೆ ಅಲ್ಲಿ ಬಂದಿತ್ತಲ್ಲ. ಎದುರುಕೊಳ್ಳೋ ಅಷ್ಟು ಬೇಗ ಅಲ್ಲಿ ಸೌಂಡ್ ಆಗ್ತಿದೆ. ಇವ್ರಿಗೇನೋ ನ್ಯಾಯ ಬೇಕಿದೆ ಅಣ್ಣ ಪಾಪ. ಅವ್ರು ಹೇಳ್ಕೊಂತಿಲ್ಲ, ನೀವು ಕೇಳಿ. ಹುಡುಗಿ ಅಲ್ವಾ, ಟ್ರೈನಲ್ಲಿ ಸತ್ತೋಗಿರೋದು. ಯಾರು ಏನೋ ಬಂದಂಗಾಯ್ತು ಅಣ್ಣ. ಯಾರೋ ನಾನು ಹಿಂದೆ ಬಂದಂಗಾಯ್ತು. ಏನೋ ಬಂದಂಗಾಯ್ತು. ನನ್ನ ಬೆನ್ನು ಯಾರೋ ಟಚ್ ಮಾಡ್ದಂಗಾಯ್ತು. ಹಿಂಗೆ ಬೆಟ್ಟಲ್ಲಿ ಹಿಂಗೆ. ಅಣ್ಣ ಹ್ಞೂ ಅಣ್ಣ, ಏನು ಸಡನ್ ಅಂತ ಬಂದು ಹೋಗಿತ್ತು. ಅಣ್ಣ ಏನಣ್ಣ ಇದು, ಏನನ್ನೋ ಪಾಸ್ ಆಗ್ತೈತಣ್ಣ, ಸಡನ್ ಅಂತ ಪಾಸ್ ಆಗ್ತೈತೆ. ಸೀರಿಯಸ್ ಆಗಿ ನನ್ನ ಮೈನ ಯಾರೋ ಟಚ್ ಮಾಡ್ದಂಗಾಯ್ತು. ಫಸ್ಟ್ ಟೈಮ್ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಿರೋ ಹಂಗೆ ಯಾರೋ ಟಚ್ ಮಾಡ್ದಂಗೆ. ಅಣ್ಣ ಬಾಣ ಹೋಗ್ಬಿಡೋಣ. ಅಣ್ಣ ಫುಲ್ ಭಯ ಆಗ್ತಿದ್ದಣ್ಣ. ಅವ್ರ ಹತ್ರ ಕಮ್ಯುನಿಕೇಟು ಮಾಡೋಕ್ಕಾಗ್ತಿಲ್ಲಲ್ಲೋ, ಅವ್ರು ಅಳ್ತಾನೆ ಇದ್ದಾರೆ. ನಾನು ಅವ್ರ ಹತ್ರ ಏನಾದರೂ ನನ್ನ ಕಡೆಯಿಂದ ಸಹಾಯ ಆದ್ರೂ ಮಾಡ್ಬೋದು ನಾನು. ನೋಡಲಿ ಫುಲ್ ಜಾಸ್ತಿ ಆಗ್ತಿದಲ್ಲ ಅಣ್ಣ ಸೌಂಡು. ಸಿಂಚನ್ ಅವರೇ, ನಾವು ನಿಮಗೆ ತೊಂದರೆ ಮಾಡೋಕ್ಕೆ ಬಂದಿಲ್ಲ, ಯಾಕೆ ಈ ಥರ ಅಳ್ತಾನೆ ಇದ್ದೀರಾ? ನಿಮಗೆ ನೋವಾಗಿರೋದು ಒಂದು ನೋವೇ, ಅದು ನಿಮಗೆ ಅನ್ಯಾಯನೇ ಆಗಿರೋದು. ಸಣ್ಣ ಏಜಲ್ಲಿ ಸತ್ತಿದ್ದೀರಾ ಅಂದಾಗ ಆ ಪೇಯ್ನ್ ಅನ್ನೋದು ಗೊತ್ತಾಗತ್ತೆ ಯಾರಿಗಾದ್ರೂ. ಅಣ್ಣ ಕೈ ನಡುತ್ತಿತ್ತು ನನಗೆ.
ಇಲ್ಲಾಂದರೆ ನಾನು ನೆಕ್ಸ್ಟ್ ಸಾರಿ ಬರ್ತೀನಿ, ನಿಮಗೇನಾದ್ರು ತೊಗೊಂಡು ಬರ್ತೀನಿ, ನಾನು ತಂದು ಇಲ್ಲಿ ಇಟ್ಟು ಹೋಗ್ತೀನಿ, ನೀವು ಅದನ್ನ ತಗೊಳ್ರಿ. ಕಡೆಯಿಂದ ಸೌಂಡ್ ಆಗ್ತಿದೆ ಕಡೆ ಇವಾಗ. ಅಣ್ಣ ಅಮ್ಮ ಇದೇ ಅಣ್ಣ, ಈ ಕಡೆಯಲ್ಲಿ ಸೌಂಡ್ ಆಗ್ತಿದೆ ಅಣ್ಣ. ಸಿಂಚನ ಒಬ್ಬರನ್ನ ಇನ್ನೂ ಯಾರಂದು ಇದ್ದಾರಾ? ಅದೇ ಕಣೋ, ನನಗೂ ಕ್ಲಾರಿಟಿ ಗೊತ್ತಾಗ್ತಿಲ್ಲ. ಅವತ್ತು ನಾನು ಇದೇ ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿ ಸೌಂಡ್ ಆಗ್ತಿದೆ, ಇಲ್ಲಿ ಅಳ್ತಾ ಇದ್ದಾರೆ, ಅಲ್ಲಿ ಯಾರು ಅಳ್ತಾ ಇದ್ರು ಕಣೋ. ಅದು ಹೇಳು. ಅದೇ ಸಡನ್ ಅದು ಅಲ್ಲಿ ನಾನು ಅಲ್ಲಿಂದನೇ ಎದ್ರುಕೊಂಡು ಓಡ್ ಬಂದಿದ್ದು. ನಾನು ಎದ್ರುಕೊಂಡು ಓಡಿ ತಗೊಂಡೇ ಹೋಗ್ಬಿಟ್ಟೆ ನನ್ನ ಗಾಡಿ ಇಲ್ಲಿಂದ. ಅಣ್ಣ ಇಲ್ಲೊಂಚೂರು ವಿಚಾರಿಸ್ಬೇಕಣ್ಣ ನೀನು. ಇಲ್ಲಿ ಹೆಂಗ್ ಗೊತ್ತಾನೋ, ನನ್ನ ಹತ್ರ ಡೌಸಿಂಗ್ ರಾಡ್ ಇಲ್ಲ. ಅದು ಇದ್ದಿದ್ರೆ ನಾನು ಹೆಂಗಾರು ಕಮ್ಯುನಿಕೇಟ್ ಮಾಡ್ತಿದ್ದೆ. ಅದೇನೇನಿಲ್ಲ, ಅದು ಬರ್ತಾರೆ ಡಿಲೇ ಆಗ್ತಿದೆ. ನಾನು ಇವ್ರ ಹತ್ರ ಬಂದು ಮಾಡ್ಲೇಬೇಕಂತಾನೆ ಅದನ್ನ ಆರ್ಡ್ರ್ ಮಾಡಿದ್ದು ನಾನು. ಆದ್ರೂ ಫುಲ್ ಸೌಂಡ್ ನನ್ನ ಕೈಲಿಂದ ಏನಾದರೂ ಆಗಬೇಕು, ನಿಮಗೆ ಏನಾದರೂ ಒಂದು ಹೆಲ್ಪ್ ಆಗಬೇಕಂದ್ರೆ ನಾನು ಮಾಡ್ತೀನಿ. ಯಾಕೆ ಈ ಥರ ಅಳ್ತಾನೆ ಇದ್ದೀರಾ? ಅಮ್ಮ ಇಲ್ಲಿ ನೋಡಿಲಿ, ನೋಡ್ದ್ಯಾ? ಕ್ಯಾಪ್ಚರ್ ಆಯ್ತಾ? ಇಲ್ಲೇ ಮರದ ಹತ್ರ. ನಾನು ನೋಡಿಲ್ಲ. ಇಲ್ಲೇ ಕಣೋ, ಮರದ ಹತ್ರ ಕ್ಯಾಪ್ಚರ್ ಆಗಿದೆ ಅನ್ಸುತ್ತೆ. ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಅಣ್ಣ. ನಡಿ, ಈ ಕಡೆಯಿಂದ ನಡಿ ಅಣ್ಣ. ಬಾಣ ಅಣ್ಣ, ಈ ಕಡೆ ನೋಡೋಗು, ನೀನು ಮುಂದೆ ನೋಡೋಗು ಅಣ್ಣ. ನೀನು ಹುಷಾರಣ್ಣ ಅಣ್ಣ, ನೀನು ಹುಷಾರಾಗಿ ನೋಡೋಗು. ಬಾ, ಹಿಂಗೆ ಬಾ. ಇಲ್ಲ ಅಣ್ಣ, ಎದುರು ಬೇಡ. ಬಾ, ನೀನು ಆ ಕಡೆ ಬಂದ್ಬಿಡು. ಅಣ್ಣ ಏನಣ್ಣ ಇದು ರಪ್ ಅಂತ ಪಾಸ್ ಆಗ್ತಿದೆ ಅಣ್ಣ. ಅಣ್ಣ ಬಾಣ, ನಾವು ಹೋಗ್ಬಿಡೋಣ ಅಣ್ಣ. ಫುಲ್ ರಪ್ ಅಂತ ಪಾಸ್ ಆಗ್ತಿದೆ ಅಣ್ಣ. ಏನಂತ ಗೊತ್ತಿಲ್ಲ. ಬ್ಯಾಕ್ ಸೈಡು. ಬಾಬಾ, ನೀನು ಈ ಕಡೆ ಬಾ, ಬೇಗ ಬಾ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನಾವು ಮನೆ ಒಳಗೆ ಬರೋಕ್ಕೆ ಬಿಡ್ತಾಯಿಲ್ಲ ನೀವು ಜಾಸ್ತಿ. ಅಣ್ಣ ಮನೇಲಿ ಏನೋ ಇದೆ ಅಣ್ಣ, ಅಲ್ಲಿ ಬಂದರೆ ಇಲ್ಲಿ ಬರ್ತೈತೆ. ಜಾಗದಲ್ಲೇ ಅವರು ಸೂಸೈಡ್ ಮಾಡ್ಕೊಂಡು ಸತ್ತಿರೋದು. ಅಮ್ಮ, ಯಾವುದು ಇದು ಈ ಥರ? ಅಣ್ಣ ಏನೋ ರಪ್ ಮಾಡ್ಬೇಕಂತ ನೋಡ್ತೀನಿ, ಧೈರ್ಯದಲ್ಲೇ ಆಗಲ್ಲ ಕಣ. ಅಣ್ಣ ರಪ್ ಅಂತ ಪಾಸ್ ಆಗ್ತಿದೆ ಅಣ್ಣ. ಇವಾಗ ಏನು ಮಾಡೋದು? ಸರಿ, ನಾನು ಇಲ್ಲಿಂದ ಹೋಗ್ತೀನಿ, ನೀವು ನನಗೆ ಕರೆಕ್ಟಾಗಿ ರೆಸ್ಪಾನ್ಸ್. ಏನು ಅದು ಸೌಂಡ್ ಫುಲ್ ಜಾಸ್ತಿ ಆಗಿದೆ ಅಣ್ಣ. ಸುರೇಣ ಬಾ, ಹೋಗೋಣ ಬಾ. ಇವ್ರಿಗೆ ನ್ಯಾಯ ಇದು ಮಾಡೋಣ ಅಂದರೆ ಏನೋ ನಮ್ಮ ಮೇಲೆ ಇದು ಸೇಟ್ಸ್ ಇಸ್ಕೊಂತಿದಾರಣ್ಣ. ನಾವೇನೋ ಮಾಡ್ದಂಗೆ ಜಾಸ್ತಿ ಆಗ್ತಿದೆ ಸುರೇಣ. ಸರಿ ಸಿಂಚನವ್ರೆ, ನಾವು ಇಲ್ಲಿಂದ ಹೋಗ್ತೀವಿ. ಸರಿ ಬಿಡ್ರಿ, ಆಯಿತು, ನಾವು ಇಲ್ಲಿಂದ ಹೋಗ್ತೀನಿ. ಬೇಡ ಅಣ್ಣ, ಅವ್ರಿಗೆ ಆಗಿರೋ ಅನ್ಯಾಯ ಕೇಳೋಣ ಅಂದರು ಅವರು ಕೇಳ್ತಿಲ್ಲ ಅಣ್ಣ. ಯಾಕೆ ಹಿಂಗೆ ನಮ್ಮ ಮೇಲೆ ಸಿಟ್ಕೊಂತೀರ ಅಂತ ಗೊತ್ತಿಲ್ಲ. ಇದು ಅವರಿಗೆ ಆಗಿರೋ ನೋವಿಗೆ ಆದರೂ ನಾವು ಕೇಳೋಣ ಅಂತ ತಾನೇ ಏನೋ ಮಾಡೋಣ ಅಂತಲೂ ಬಂದಿದ್ದೀವಿ. ಅಮ್ಮ, ಒಂದು ಕಡೆ ಏನಂದರೆ ಅವರಿಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದು, ಇನ್ನೊಂದು ಕಡೆ ಅವರಿಗೆ ಆತ್ಮನ ಶಾಂತಿ ಆಗಿಲ್ಲ. ಒಂಥರ ಹಿಂಸೆಯಲ್ಲಿ ನೋವಲ್ಲಿ ಇರ್ತಾರೆ. ಅವರಿಗೆ ನಾವು ಹಿಂಸೆ ಮಾಡಿದಷ್ಟು ನಮಗೆ ಅಟ್ಯಾಕ್ ಮಾಡ್ತಾರೆ. ಏನು ಮಾಡೋಣ? ಇವಾಗ ಮಾತಾಡೋಣ, ಆದರೆ ಮಾತಾಡೋಣ, ಕಮ್ಯುನಿಕೇಟ್ ಮಾಡೋಣ. ಆಗಿಲ್ವಾ? ಇಲ್ಲಿಂದ ಹೋಗ್ಬಿಡೋಣ. ಸಾಕಿಲ್ಲಿ ವಿಡಿಯೋ ತುಂಬ ತೊಂದರೆ ಕೊಡೋದು ಬೇಡ ಅವರಿಗೂ. ತೊಂದರೆ ಕೊಟ್ಟರೆ ಆಮೇಲೆ ಡೌಸಿಂಗ್ ರಾಡ್ ಇದ್ದರೆ ಏನೋ ಒಂದು ಮಾಡ್ಬೋದು. ಡೌಸಿಂಗ್ ರಾಡ್ ಇಲ್ಲ ನನ್ನ ಹತ್ರ, ಅದು ಮುಂದಂಗೆ ಮಾಡೋಕ್ಕಾಗಲ್ಲ. ಇಲ್ಲಿಂದ ನೋಡೋಣ, ಹೋಗ್ಬಿಡೋಣ. ನೋಡು, ನೀವೇನಾ? ನೀವೇನಾ? ಅಣ್ಣ ಬಾ, ನೀವೇನಾ? ಕ್ಯಾಪ್ಚರ್ ಆಯ್ತಾ? ಕ್ಯಾಪ್ಚರ್ ಆಗಿದೆ ಅಣ್ಣ. ಸಿಂಚನಾರೆ, ನೀವೇನಾ ಅದು? ಅಣ್ಣ ಇಲ್ಲಿದ್ರು ಅಷ್ಟು ನಾವು ಮಾತಾಡಿದ್ರೆ ಕೇಳಿಸ್ಕೊಂತ ಇದ್ರು. ನೋಡಿ, ಇಷ್ಟೊತ್ತು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಇವಾಗ ಮೂವ್ ಆಗ್ತಿದ್ದಾರೆ. ಅಣ್ಣ ಹೋಗೋದು ಸಿಂಚನಾರೆ, ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ಹೋಗ್ಬಿಡೋಣ ಅಣ್ಣ, ಸುಮ್ಮನೆ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಬೇಡ, ಅವರು ಏನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಏನೋ. ಬೇಡ, ನಮಗಿಲ್ಲಲ್ಲ ಇರೋದು, ಅದು ಹಾಬಿಗಳು ಸರಿ ಇರಲ್ಲ ಯಾವುದು. ಇಲ್ಲಿಂದ ಹೋಗ್ಬಿಡೋಣ. ಸರಿ ಗಾಯ್ಸ್, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇನ್ನೇನು ಬೇಡ. ಸಿಂಚನವ್ರೆ, ನೀವೇನಾ ಅದು?
ಫುಲ್ಲು ಭಯ. ನಾವು ಇಲ್ಲಿಂದ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನನ್ನ ಕೈಲಿಂದ ಏನೋ ಸಹಾಯ ಆಗಬೇಕಂದ್ರೆ ನಾನು ಮಾಡ್ತೀನಿ, ಸರಿನಾ? ನಾವು ಇಲ್ಲ ಹೋಗ್ತಾ ಇದ್ದೀನಿ. ಇಲ್ಲೋಡು ಕ್ಯಾಪ್ಚರ್ ಮಾಡ್ಕೊಳ್ಳೋ. ಇಲ್ಲೋಡು ಸಿಂಚನವ್ರೆ, ನೀವೇನಾ? ಮೆಟ್ಲ ಮೇಲೆ ಯಾರು ಕೂತಿರಂಗಿದ್ದಣ, ಯಾರು ಕೂತಿರಂಗಿದ್ದ. ಅಲ್ಲೋಡು ಸಿಂಚನವ್ರೆ, ನೀವೇನದು? ತಮ್ಮ ನಡಿ ತಮ್ಮ, ಇಲ್ಲಿಂದ ನಡಿ. ಬಾ ನಡಿ. ಹಿಂದ್ಗಡೆ ಯಾರೋ ಬರ್ತಿ ನೋಡ, ನಡಿ. ನೋಡು, ಏನೋ ನಡಿ. ಅಣ್ಣ, ರಪ್ಪ ಅಂತ ಪಾಸಾಗ್ತೇವೆ. ಗೈಸ್, ಇಲ್ಲಿಂದ ಹೊರಡ್ತಾ ಇದೀವಿ. ಅವರು ನಮ್ಮ ಹತ್ರ ಬರೋಷ್ಟು ನಾವು ಟ್ರೈ ಮಾಡ್ತಾ ಇದ್ದಾರೆ. ಬೇಡ, ನಾವು ಇಲ್ಲಿಂದ ಇರೋದು, ಹೋಗ್ಬಿಡೋಣ. ಸರಿ, ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಅಲ್ಲಿಂದ ಬಂದ್ಬಿಟ್ಟು ಹೊರಗೆ. ಇವಾಗ ಇಲ್ಲಿರೋದು ಬೇಡ, ಅಲ್ಲಿ ಸರಿನೇ ಇಲ್ಲ. ಇವಾಗ ಯಾಕೋ ಅವ್ರಿಗೆ ತುಂಬ ಅಂದರೆ ತುಂಬ ನಮಗೆ ಅಟ್ಯಾಕ್ ಮಾಡೋ ಮೇಲೆ ಬಂದ್ಬಿಟ್ರು ಹತ್ರ. ನಾವು ಅವ್ರಿಗೆ ಕಮ್ಯುನಿಕೇಟ್ ಮಾಡೋಣ ಅಂತಲೇ ಬಂದ್ವಿ. ಯಾಕೋ ಸರಿನೇ ಅನಿಸಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ. ಅವರು ಅಲ್ಲೇ ಅವರು ಆತ್ಮ ಅನ್ನೋದು ಅಲ್ಲೇ ಸುತ್ತಾಡ್ತಿದೆ, ಯಾರಿಗೂ ನೋವಾಗಬಾರ್ದು. ಅದಕ್ಕೆ ನಾವು ಅಲ್ಲಿಂದ ಬಂದ್ಬಿಟ್ವಿ. ನೋಡೋಣ ನೆಕ್ಸ್ಟ್ ಟೈಮ್ ಏನಾಗ್ತಾವೆ ಅನ್ನೋದು. ನನಗಾದ್ರೂ ಈ ಜಾಗಕ್ಕೆ ಬರೋಕ್ಕೂ ಇನ್ಮೇಲೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಯಾಕಂದರೆ ಆಲ್ರೆಡಿ ಮೈಯೆಲ್ಲ ಒಂಥರ ಆಗ್ಬಿಡ್ತಾಯಿದೆ ನನಗೆ. ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದನೂ ನನಗೆ ಒಂಥರ ಹೆಲ್ತ್ ಇಶ್ಯೂ ಇದ್ದರೆ ಇಲ್ಲ, ಒಂಥರ ಆಗ್ತಾಯಿದ್ದೀನಿ ಮೈಂಡೆಲ್ಲ. ಏನು ಮಾಡೋದು, ಜೀವನದಲ್ಲಿ ಏನಾದ್ರು ಒಂದು ಮಾಡಬೇಕಂತ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿರಿ, ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರ್ಯಾರು ನನ್ನ ಹೊಸ ಚಾನಲಿಗೆ ಬರ್ತಿರೋ ಸಪೋರ್ಟ್ ಮಾಡಿರಿ. ಮೇಯ್ನು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಸರಿನಾ? ನನ್ನ ತಮ್ಮ ಬಂದೇನು, ಅವನು ಏನಂತ ಕೇಳಿಬಿಡ್ರಿ. ಹಾಯ್ ಫ್ರೆಂಡ್ಸ್, ಇವಾಗ ಜಸ್ಟ್ ಲೊಕೇಶನಿಂದ ಇವಾಗ ಇಲ್ಲಿಗೆ ಬಂದ್ವಿ. ನಾನು ಸೂರ್ಯಣ್ಣ. ಫುಲ್ಲು ಶಬ್ದ ಮಾಡ್ತಿದ್ದೆ ಯಾಕೋ, ಅದಕ್ಕೆ ಸಿಂಚನ ಅಂತ ಕೇಳಿದ್ದಕ್ಕೆ ಬಂದಿದ್ದೆ. ಸೂರ್ಯಣ್ಣನ ಜೊತೆ ಒಬ್ಬರೇ ಹೋಗ್ತಿದ್ದಾರೆ ಅಂತ ನಾನು ಜೊತೆಗೆ ಬಂದಿದ್ದೆ. ಆದರೂ ಫುಲ್ಲು ಭಯ ಆಗ್ತಿದೆ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಾಣಿಸ್ಕೊಳಲ್ಲ ಫ್ರೆಂಡ್ಸ್. ಯಾಕೋ ಫುಲ್ಲು ಭಯ ಆಗ್ತಿದೆ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಓಕೆ. ನಾನು ಇನ್ಮೇಲೆ ಈ ಜಾಗಕ್ಕೆ ಬರೋಲ್ಲ, ನನಗೆ ಸರಿ ಇಲ್ಲ ಈ ಜಾಗ. ನನಗೆ ಕಮೆಂಟ್ ಮಾಡೋಕೆ ಹೇಳ್ತಾರೆ ಲೊಕೇಶನ್ ಹೇಳ್ರಿ ಅಂತ. ನನ್ನಿಂದ ಒಬ್ರು ಬಂದು ಅವ್ರಿಗೆ ತೊಂದರೆ ಆಗತ್ತಂದ್ರೆ ಅದು ಬೇಡ. ಇದು ನನ್ನಿಂದ ಲಾಸ್ಟು. ಇಲ್ಲಿಂದ ವಿಡಿಯೋ ಅನ್ನೋದು ಎಂಡ್ ಮಾಡ್ತೀನಿ. ಇನ್ಮೇಲೆ ಪಾರ್ಟ್ 2 ಅನ್ನೋದು ಯಾವುದಿಲ್ಲ. ಸರಿ ಫ್ರೆಂಡ್ಸ್, ಓಕೆ, ಬಾಯ್. ಲವ್ ಯು, ಟೇಕ್ ಕೇರ್.